ಡಿಸೆಂಬರ್ 9ರಿಂದ ಬೆಳಗಾವಿ ಅಧಿವೇಶನ ಪ್ರಾರಂಭ ಆಗಿವೆ. ಆದರೆ ಸಚಿವರ ಮತ್ತೆ ಸಿಬ್ಬಂದಿಗಳ ಊಟ, ವಸತಿ, ಸಾರಿಗೆ ಎಲ್ಲವೂ ಸೇರಿ ಒಂದು ದಿನದ ಖರ್ಚು ಎಷ್ಟು ಗೊತ್ತಾ? ನೋಡಿ, ಪ್ರತಿ ವರ್ಷ ಸರ್ಕಾರ 10 ರಿಂದ 15 ಕೋಟಿ ಖರ್ಚು ಮಾಡುತ್ತೆ. ಅಂದ್ರೆ ಪ್ರತಿದಿನ 1 ಕೋಟಿಗೂ ಅಧಿಕ ಖರ್ಚು ಮಾಡಲಾಗುತ್ತೆ. ಇದು ಜಿಲ್ಲಾಡಳಿತ ಮಾಡುವ ಖರ್ಚು ಮಾತ್ರ. ಸಚಿವರು, ಶಾಸಕರು, ಭತ್ಯೆ ಇತ್ಯಾದಿ ವೆಚ್ಚಗಳನ್ನ ಸರ್ಕಾರವೇ ಭರಿಸುತ್ತೆ. ಈ ವರ್ಷ ಅಧಿವೇಶನಕ್ಕೆ 13.2 ಕೋಟಿ ಅಂದಾಜು ಪಟ್ಟಿಯನ್ನ ಜಿಲ್ಲಾಡಳಿತ ಸರ್ಕಾರಕ್ಕೆ ಸಲ್ಲಿಸಿದೆ. ಪ್ರತಿದಿನ ಸಭಾಧ್ಯಕ್ಷರು ಮತ್ತೆ ಮುಖ್ಯಮಂತ್ರಿಗಳು ಉಳಿದುಕೊಳ್ಳುವ ಹೋಟೆಲ್ನಲ್ಲಿ ಸಭೆಗಳು ನಡೆಯುತ್ತಲೇ ಇರುತ್ತೆ. ಸಭೆಗಳಲ್ಲಿ ಸರಬರಾಜು ಮಾಡುವ ಊಟ, ತಿಂಡಿ, ಸಿಬ್ಬಂದಿ, ಚಾಲಕರು ಮತ್ತು ಇತರ ಅಧಿಕಾರಿಗಳ ಖರ್ಚು 2.80 ಲಕ್ಷಕ್ಕೂ ಅಧಿಕ ಆಗುತ್ತೆ. ಗಣ್ಯರು ಉಳಿದುಕೊಳ್ಳುವ ಹೋಟೆಲ್ ಮತ್ತು ವಸತಿ ಗೃಹಗಳಲ್ಲಿ ಇಂಟರ್ನೆಟ್ ಸೌಲಭ್ಯ ಕಲ್ಪಿಸಲು 44 ಲಕ್ಷ, ವಾಹನಗಳ ಇಂಧನಕ್ಕೆ 44 ಲಕ್ಷ, ತುರ್ತು ವಾಹನಗಳ ಬಾಡಿಗೆಗೆ 25 ಲಕ್ಷ, ಚಾಲಕರ ವಸತಿಗಾಗಿ 20 ಲಕ್ಷ, ಕಟ್ಟಡಗಳ ಅಲಂಕಾರಕ್ಕಾಗಿ 15 ಲಕ್ಷ, ಸ್ವಚ್ಛತೆ, ಬಿಸಿ ನೀರು, ಸ್ಟೇಷನರಿ ಮತ್ತಿತರ ಖರ್ಚುಗಳಿಗಾಗಿ 25 ಲಕ್ಷ, ಇನ್ನೂ ಅನೇಕ ಖರ್ಚುಗಳಿವೆ. ಆದರೆ ಪ್ರಶ್ನೆ ಇರೋದು, ಕಳೆದ 15 ವರ್ಷಗಳಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತಲೇ ಇದೆ. ಇದಕ್ಕಾಗಿ ಕೋಟಿ ರೂಪಾಯಿ ಖರ್ಚು ಮಾಡಿದ್ರೂ ಕೂಡ ಉತ್ತರ ಕರ್ನಾಟಕದ ಕುರಿತು ಚರ್ಚೆ ನಡೆದಿದ್ದು ಕಡಿಮೆನೆ. ಇದಕ್ಕೆ ಎಲ್ಲ ಆಡಳಿತ ಮತ್ತು ಪ್ರತಿಪಕ್ಷಗಳು ಸಮಾನ ಹೊಣೆಯನ್ನು ಹೊರಬೇಕು. ಯಾವುದೇ ಪಕ್ಷದ ಸರ್ಕಾರವು ಅಧಿವೇಶನವನ್ನು ಗಂಭೀರವಾಗಿ ಪರಿಗಣಿಸಿಯೇ ಇಲ್ಲ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ.